ಐ ವೆಲ್ಕಮ್ ಟು ದ ಗಿಣಿ ಸ್ಟೋರೀಸ್ ವಿಡಿಯೋ ಲಾಸ್ಟ್ ನೋಡಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್. ಒಟ್ಟಿನಲ್ಲಿ ಇಂಡಿಯಾದವರು ಇಲ್ಲಿ ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು, ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಮೇನ್ ಗುರು ಈ ಬೌಲಿಂಗು ಒಂದು ಲೆವೆಲಿಗೆ ಸಿಕ್ಕಾಬಿಟ್ಟೆ ತುಂಬ ಚೆನ್ನಾಗಿ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ನ್ಯೂಜಿಲ್ಯಾಂಡ್ ಬ್ಯಾಟಿಂಗ್ ವಿಚಾರದಲ್ಲಿ ನೋಡೋದಾದರೆ ಒಟ್ಟಿನಲ್ಲಿ ಇಲ್ಲಿ ಡೆವಾನ್ ಕಾನ್ವೆ ಮತ್ತು ಎರಡನೇ ಬ್ಯಾಟ್ಸ್ಮನ್ ಇವರು ಒಟ್ಟಿನಲ್ಲಿ ಇಬ್ಬರು ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಮಾಡಿಕೊಂಡ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಇಲ್ಲಿ ಡೆವನ್ ಕಾರ್ನೆ ಹಾಫ್ ಸೆಂಚುರಿ ಹೊಡೆದ್ರೆ, ಎರಡನೇ ಬ್ಯಾಟ್ಸ್ಮನ್ ಆಗಿ ಬಂದವರು ಹಾಫ್ ಸೆಂಚುರಿ ಹೊಡೆದ್ರು. ಅವ್ರ ಮುಂದೆ ಡೇವಿಡ್ ಮಿಚೆಲ್ 84 ರನ್ ಹೊಡೆದ್ರು. ನನ್ನ ಪ್ರಕಾರ ಇವರು 100 ರನ್ ಹೊಡೆಯೋ ಚಾನ್ಸಸ್ ಸಿಕ್ಕಾಬಟ್ಟೆ ಇತ್ತು. ಯಾಕೆಂದರೆ ಇವರು ಮೂರು ಜನದ ಬ್ಯಾಟಿಂಗು ತುಂಬ ಚೆನ್ನಾಗಿತ್ತು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಮೇನ್ ಗುರು ನ್ಯೂಜಿಲೆಂಡ್ ಅವರು ಸಿಕ್ಕಾಪಟ್ಟೆ ಬ್ಯಾಟಿಂಗಲ್ಲಿ ಟಕ್ಕರ್ ಹತ್ತು ಕೊಟ್ಟರು ಅನ್ಬೋದು. ಮೇನು ಇಲ್ಲಿ ಡೇವಿಡ್ ಮಿಚೆಲ್ ಆಗಲಿ, ಅವ್ರನ್ನ ರಿಕಂಟನ್ಸ್ ಆಗಲಿ ತುಂಬ ಚೆನ್ನಾಗಿ ಬ್ಯಾಟಿಂಗ್ನ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನು ನ್ಯೂಜಿಲೆಂಡ್ ಬ್ಯಾಟಿಂಗ್ ಅವರು ನೆಕ್ಸ್ಟ್ ಲೆವೆಲ್ ಆಟನ ಕೆಡಿದ್ರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಈ ನ್ಯೂಜಿಲೆಂಡ್ ಬ್ಯಾಟಿಂಗ್ ತುಂಬ ಚೆನ್ನಾಗಿ ಆಡೋರು ಅಂತ ನನಗೇನು ಅನ್ನಿಸ್ತು. ಮೇನು ಇವರು 300 ರನ್ ಹೊಡಿತಾರೆ ಅಂತ ನನಗನ್ನು ಅನ್ನಿಸ್ತಿರ್ಲಿಲ್ಲ. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗ್ ಕಡೆ ನೋಡಿದರೆ ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗು ಮೊಹಮ್ಮದ್ ಸಿರಾಜ್ ಅವರು 8 ಓವರ್ಗೆ 2 ವಿಕೆಟ್ ತೆಗೆದ್ರೆ, ಹರ್ಷಿತ್ ರಾಣಾ 10 ಓವರ್ಗೆ 2 ರನ್ ತೆಗೆದ್ರು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಎಲ್ಲರಿಗಿಂತ ಇವರು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗು ಸಿಕ್ಕಾಪಟ್ಟೆ ಒಂಚೂರು ನೆಕ್ಸ್ಟ್ ಲೆವೆಲ್ ರನ್ನ ಹೊಡೆಸ್ಕೊಂಡ್ರು ಅಂತ ನನಗೇನು ಅನ್ನಿಸ್ತು. ಇವರು 250ಕ್ಕೆ ಟಾರ್ಗೆಟ್ನ ಕಟ್ ಹಾಕ್ಬೋದಿತ್ತು. ಒಟ್ಟಿನಲ್ಲಿ ಟೀಮ್ನಲ್ಲಿ ಚೇಂಜಸ್ ಮಾಡ್ಕೊಬಂದರು. ನೀವು ಪ್ರಿವ್ಯೂ ವಿಡಿಯೋ ನೋಡಿದರೆ ಟೀಮಲ್ಲಿ ಚೇಂಜಸ್ ಮಾಡ್ಕೊಬಂದು ಇವರು ಪ್ರಸಿದ್ಧ ಕೃಷ್ಣನ ಆಡಿಸಿದ್ರು. ಒಟ್ಟಿನಲ್ಲಿ ನಾನು ಅಶ್ವಥ್ ಸಿಂಗ್ನ ಆಡಿಸ್ತಾರೆ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ ರವೀಂದ್ರ ಜಡೇಜಾ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರೂ ಯಾರೂ ವಿಕೆಟ್ ತೆಗೀಲಿಲ್ಲ ಅನ್ನೋದಕ್ಕಿಂತ ಒಟ್ಟಿನಲ್ಲಿ ಮೇನು ರವೀಂದ್ರ ಜಡೇಜಾ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರು. ಇಲ್ಲಿ 9 ಓವರ್ಗೆ 54 ರನ್ ಕೊಟ್ಟರು. ಕುಲ್ದೀಪ್ ಯಾದವ್ ಸಿಕ್ಕಾಪಟ್ಟೆ ರನ್ ಹೊಡೆಸ್ಕೊಂಡು ಮೇನು ಒಂದು ವಿಕೆಟ್ನ ತಗೊಂಡ್ರು. ಒಟ್ಟಿನಲ್ಲಿ ಮೇನು ಇಲ್ಲಿ ಪ್ರಸಿದ್ಧ ಕೃಷ್ಣ ಮತ್ತು ಮೊಹಮ್ಮದ್ ಸಿರಾಜ್ ತುಂಬ ಚೆನ್ನಾಗಿ ಓವರ್ನ ಮಾಡಿದ್ರು ಅಂತ ನನಗೇನು ಅನ್ನಿಸ್ತು. ವಾಷಿಂಗ್ಟನ್ ಸುಂದರ್ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು. ಒಟ್ಟಿನಲ್ಲಿ ಮೇನು ಇಲ್ಲಿ ಹರ್ಷಿತ್ ರಾಣಾ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರೂ 2 ವಿಕೆಟ್ನ ತಕ್ಕೊಟ್ರು. ಒಟ್ಟಿನಲ್ಲಿ ಓವರ್ ಆಗಿ ನೋಡೋದಾದರೆ ಒಟ್ಟಿನಲ್ಲಿ ಇಂಡಿಯಾ ಟಾಸ್ ಗೆದ್ದು ಒಂಚೂರು ಅಡ್ವಾಂಟೇಜ್ ತೊಗೊಂಡ್ರು ಅಂತ ನನಗೇನು ಅನ್ನಿಸ್ತು. ಹಂಗೆ ಸಿಕ್ಕಾಪಟ್ಟೆ ನ್ಯೂಜಿಲೆಂಡ್ ಅವರು ಟಕ್ಕರ್ ಕೊಟ್ಟರು ಅಂತ ಬ್ಯಾಟಿಂಗಲ್ಲಿ ನನಗೇನು ಅನ್ನಿಸ್ತು. ಇವರು ಟೋಟಲಾಗಿ ಸ್ಕೋರ್ ನೋಡೋದಾದರೆ ಒಟ್ಟಿನಲ್ಲಿ 50 ಓವರ್ಗೆ 8 ವಿಕೆಟ್ ಕಳ್ಕೊಂಡು 300 ರನ್ನ ಟಾರ್ಗೆಟ್ ಮಾಡೋಕ್ಕೆ ಕೊಟ್ಟರು ಇಂಡಿಯಾದವ್ರಿಗೆ. 301ನ್ನ ಚೇಸ್ ಮಾಡಕ್ಕೆ ಬಂದ ಇಂಡಿಯಾ ಸ್ಕೋರ್ನ ಒಟ್ಟಿನಲ್ಲಿ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಒಂದೊಳ್ಳೆ ಪವರ್ ಪ್ಲೇ ಸ್ಟಾರ್ಟ್ ಕೊಟ್ಟರು. ರೋಹಿತ್ ಶರ್ಮಾ ಬೇಗನೆ ಔಟ್ ಆದರು ಅನ್ಬೋದು. ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಬೇಗನೆ ಔಟ್ ಆದರು, ಏನು ಮ್ಯಾಟ್ರ್ ಆಗಲಿಲ್ಲ. ಕ್ಯಾಮೆ ಇನ್ನಿಂಗ್ಸ್ ಆಡಿದ್ರು. ಒಟ್ಟಿನಲ್ಲಿ ನ್ಯೂಜಿಲೆಂಡು ಹಂಗೆ ಟಕ್ಕರ್ ಕೊಟ್ಟರು ಅಂತ ನನಗೇನು ಅನ್ನಿಸ್ತು. ಯಾಕೆಂದರೆ ನ್ಯೂಜಿಲೆಂಡ್ ಅವರು ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಅಟ್ಯಾಕ್ ಮಾಡೋಕ್ಕೆ ಕೊಟ್ಟರು ಅನ್ಬೋದು. ಯಾಕೆಂದರೆ ಇಲ್ಲಿ ಮೇನು ರೋಹಿತ್ ಶರ್ಮಾ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಅವರು ಒಂದು ಲೆವೆಲ್ಗೆ ತುಂಬ ಚೆನ್ನಾಗಿ ಆಡಿದ್ರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಪವರ್ ಪ್ಲೇಯಲ್ಲಿ ಶುಭ್ಮನ್ ಗಿಲ್ ತುಂಬ ಚೆನ್ನಾಗಿ ರೋಹಿತ್ ಶರ್ಮಾ ಜೊತೆ ತುಂಬ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರು ಅಂತ ನನಗೇನು ಅನ್ನಿಸ್ತು. ಮೇನು ಇಲ್ಲಿ ವಿರಾಟ್ ಕೊಹ್ಲಿ ರನ್ನು ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ನನ್ನ ಪ್ರಕಾರ ಲಾಸ್ಟ್ವರೆಗೂ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇರ್ತಿತ್ತು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ವಿರಾಟ್ ಕೊಹ್ಲಿ 91 ಬಾಲ್ಗೆ 93 ರನ್ ಹೊಡೆದ್ರು. ಒಟ್ಟಿನಲ್ಲಿ 100 ರನ್ನ ಮಿಸ್ ಮಾಡಿಕೊಂಡ್ರು, ಏನು ಮ್ಯಾಟ್ರ್ ಆಗಲಿಲ್ಲ. ಒಟ್ಟಿನಲ್ಲಿ ಅಗ್ರೆಸಿವ್ನೆಸ್ ತೋರ್ಸಕ್ಕೆ ಹೋಗಿ ಅದೇನು ಔಟ್ ಆಗೋ ಬಾಲ್ ಅಂತೂ ಇರಲಿಲ್ಲ. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಲೇಸಿಯಿಂದನೇ ಔಟ್ ಆದರು ಅಂತ ನನಗೇನು ಅನ್ನಿಸ್ತು. ಒಟ್ಟಿನಲ್ಲಿ ಮೇನು ಇಲ್ಲಿ ಶುಭ್ಮನ್ ಗಿಲ್ ಒಟ್ಟಿನಲ್ಲಿ ಹಾಫ್ ಸೆಂಚುರಿ ಹೊಡೆದ್ರೆ, ವಿರಾಟ್ ಕೊಹ್ಲಿ 93 ರನ್ನ ಹೊಡೆದ್ರು. ಒಟ್ಟಿನಲ್ಲಿ ಶ್ರೇಯಸ್ ಅಯ್ಯರ್ ಅಷ್ಟೇ ಇಲ್ಲಿ 47 ಬಾಲ್ಗೆ 46 ರನ್ನ ಹೊಡೆದ್ರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ವಿರಾಟ್ ಕೊಹ್ಲಿ, ಶುಭ್ಮನ್ ಗಿಲ್ 108 ರನ್ಗಳ ಪಾರ್ಟ್ನರ್ಶಿಪ್ನ ಮಾಡಿದ್ರು. ಆಮೇಲೆ ಶ್ರೇಯಸ್ ಅಯ್ಯರ್ ಮತ್ತು ವಿರಾಟ್ ಕೊಹ್ಲಿ 77 ರನ್ಗಳ ಪಾರ್ಟ್ನರ್ಶಿಪ್. ಇಲ್ಲಿ ಶ್ರೇಯಸ್ ಅಯ್ಯರ್ ರವೀಂದ್ರ ಜಡೇಜಾ ಬೇಗನೆ ಔಟ್ ಆದರು. ಇಲ್ಲಿ ಮೇನ್ ಶ್ರೇಯಸ್ ಅಯ್ಯರ್ ಮತ್ತು ರಾಹುಲ್ ಅವರು ಒಟ್ಟಿನಲ್ಲಿ ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಮೇನು ಇಲ್ಲಿ ಹರ್ಷಿತ್ ರಾಣಾ ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಅನ್ಬೋದು. ನನ್ನ ಪ್ರಕಾರ ಇಲ್ಲಿ ಹರ್ಷಿತ್ ರಾಣಾನ ಇವ್ರು ಕಳಿಸಿದೇನು ತಪ್ಪಲ್ಲ. ಒಟ್ಟಿನಲ್ಲಿ ಹರ್ಷಿತ್ ರಾಣಾ ಮೇಲೆ ಯಾವಾಗಲೂ ಇಂಥ ಎಕ್ಸ್ಪೆಕ್ಟೇಷನ್ ಇಡೋದು ನನ್ನ ಪ್ರಕಾರ ಡೌಟು ಅನ್ಬೋದು. ಇವರು ಕ್ಯಾಮೆ 30 ರನ್ ಹೊಡೆದ್ರು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಯಿತು. ಒಟ್ಟಿನಲ್ಲಿ ಇವರು
ಮೇನು ಇವರು ಬ್ಯಾಟಿಂಗ್ ಆರ್ಡರ್ನ ಚೇಂಜ್ ಮಾಡಿ ಒಟ್ನಲ್ಲಿ ಶ್ರೇಯಸ್ ಅಯ್ಯರ್ ಆದಮೇಲೆ ಇಲ್ಲಿ ರಾಹುಲ್ನ ಕಳಿಸೋ ಬದಲು ಇಲ್ಲಿ ರವೀಂದ್ರ ಜಡೇಜಾನ ಕಳಿಸಿದ್ರು. ಒಟ್ನಲ್ಲಿ ಇಲ್ಲಿ ರವೀಂದ್ರ ಜಡೇಜಾ ಅಂತ ಇಂಪ್ಯಾಕ್ಟ್ ಏನು ಬರಲಿಲ್ಲ. ಒಟ್ನಲ್ಲಿ ರಾಹುಲ್ ಅವರು ಲಾಸ್ಟ್ವರೆಗೂ ನಿಂತು ಕ್ಯಾಮೆ 21 ಬಾಲ್ಗೆ 29 ರನ್ ಹೊಡೆದು ಒಟ್ನಲ್ಲಿ ಲಾಸ್ಟ್ವರೆಗೂ ನಿಂತು ಮ್ಯಾಚ್ನ ಸಿಕ್ಕಾಪಟ್ಟೆ ರೀಡಿಂಗ್ ಮಾಡಿ ಮ್ಯಾಚ್ನ ನನ್ನ ಪ್ರಕಾರ ಗೆಲ್ಲಿಸ್ರು ಅಂತ ಅನ್ನಿಸ್ತು. ಒಟ್ನಲ್ಲಿ ಮೇನು ಇಲ್ಲಿ 23 ಬಾಲ್ಗೆ 29 ರನ್ ಹೊಡೆದ್ರು. ಒಟ್ನಲ್ಲಿ ಇಲ್ಲಿ ಹರ್ಷಿತ್ ರಾಣಾನ ಕಳಿಸಿದ್ದು ತಪ್ಪಲ್ಲ, ಟೀಮಲ್ಲಿ ಆಡಿಸಿದ್ದು ತಪ್ಪಲ್ಲ. ಒಟ್ನಲ್ಲಿ ಅವ್ರ ಮೇಲೆ ಇಂಥ ಎಕ್ಸ್ಪೆಕ್ಟೇಷನ್ ಇಡೋದು ಒಂಚೂರು ಡೌಟ್ ಅನ್ಬೋದು. ಯಾಕೆಂದರೆ ಅವರು ಬೌಲಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ, ಬ್ಯಾಟಿಂಗ್ ಆಡೋದು ಒಟ್ನಲ್ಲಿ ಒಂದೊಂದು ಟೈಮು ತುಂಬ ಚೆನ್ನಾಗಿ ಆಡ್ತಾರೆ, ಒಂದೊಂದು ಟೈಮು ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡೋ ಚಾನ್ಸಸ್ಸು ಇದೆ ಅಂತ ನನಗೇನು ಅನ್ನಿಸ್ತಿದೆ. ಒಟ್ನಲ್ಲಿ ಮೇನು ರಾಹುಲ್ ಅವರು ಲಾಸ್ಟ್ವರೆಗೂ ನಿಂತು ಮ್ಯಾಚ್ನ ತಗೊಂಡು ಹೋದ್ರು ಅಂತ ನನಗೇನು ಅನ್ನಿಸ್ತು. ಒಟ್ನಲ್ಲಿ ಮೇನು ಶುಭ್ಮನ್ ಗಿಲ್ಲು, ವಿರಾಟ್ ಕೊಹ್ಲಿ ಇವರಿಬ್ಬರು ಪಾರ್ಟ್ನರ್ಶಿಪ್ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಯಿತು ಅಂತ ನನಗೇನು ಅನ್ನಿಸ್ತು. ಒಟ್ನಲ್ಲಿ ವಿರಾಟ್ ಕೊಹ್ಲಿ 100 ಹೊಡೆದು ಮಿಸ್ ಮಾಡಿಕೊಂಡ್ರು. ಒಟ್ನಲ್ಲಿ ವಿರಾಟ್ ಕೊಹ್ಲಿ ಏನು ಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು ಅದನ್ನು ಉಳಿಸ್ಕೊಂಡ್ರು. ಒಟ್ನಲ್ಲಿ ಶುಭ್ಮನ್ ಗಿಲ್ ಮೇಲೆ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅದನ್ನು ಉಳಿಸ್ಕೊಂಡ್ರು. ಒಟ್ನಲ್ಲಿ ನಾನು ಹೇಳಿದ್ದೆ ನ್ಯೂಜಿಲೆಂಡ್ ಅವರು ಸಿಕ್ಕಾಪಟ್ಟೆ ಟಕ್ಕರ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಒಟ್ನಲ್ಲಿ ಬೌಲಿಂಗಲ್ಲೂ ಟಕ್ಕರ್ ಕೊಡಲಿಲ್ಲ, ಬ್ಯಾಟಿಂಗಲ್ಲಿ ಸಿಕ್ಕಾಪಟ್ಟೆ ರನ್ ಹೊಡೆದ್ರು, ಬೌಲಿಂಗಲ್ಲಿ ಸಿಕ್ಕಾಪಟ್ಟೆ ರನ್ನ ಹೊಡೆಸ್ಕೊಂಡ್ರು. ಒಟ್ನಲ್ಲಿ ಯಾವಾಗ ಬೇಕು ಆವಾಗ ವಿಕೆಟ್ಗಳನ್ನ ತಗೊಂಡು ಒಟ್ನಲ್ಲಿ ನ್ಯೂಜಿಲೆಂಡ್ ಅವರು ಒಟ್ನಲ್ಲಿ ಮ್ಯಾಚ್ನ ಚೇಂಜ್ ಮಾಡಿಕೊಂಡ್ರು ಅಂತ ನನಗೇನು ಅನ್ನಿಸ್ತು. ಒಟ್ನಲ್ಲಿ ಮೇನು ಇಲ್ಲಿ ಬೌಲಿಂಗ್ ಚೇಂಜ್ ಮಾಡಿಕೊಂಡು ಒಟ್ನಲ್ಲಿ ನ್ಯೂಜಿಲೆಂಡ್ ಅವರು ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಒಟ್ನಲ್ಲಿ ಮೇನು ವಿರಾಟ್ ಕೊಹ್ಲಿ, ಶುಭ್ಮನ್ ಗಿಲ್, ರಾಹುಲ್ ಅವರು, ಶ್ರೇಯಸ್ ಅಯ್ಯರ್ ಇವ್ರು 4 ಜನ ತುಂಬ ಚೆನ್ನಾಗಿ ಆಡಿದ್ರು. ಇವರಿಂದನೇ ಮ್ಯಾಚ್ನ ಗೆಲ್ಲಕ್ಕಾಯಿತು. ಒಟ್ನಲ್ಲಿ ಹರ್ಷಿತ್ ರಾಣಾ ಕ್ಯಾಮೆ ಇನ್ನಿಂಗ್ಸ್ ಆಡಿ ಗ್ಯಾಪಲ್ಲಿ ಅವರಿಂದನೂ ಸಿಕ್ಕಾಪಟ್ಟೆ ರನ್ ಕಲೆ ಹಾಕಿದ್ರು. ಒಟ್ನಲ್ಲಿ ಟೀಮಲ್ಲಿ ಚೇಂಜಸ್ ಮಾಡಿಕೊಂಡು ಒಟ್ನಲ್ಲಿ ಇಂಡಿಯಾದವರು ಫಸ್ಟ್ ಮ್ಯಾಚ್ನ ಗೆದ್ದರು. 3 ಮ್ಯಾಚಲ್ಲಿ ಫಸ್ಟ್ ಮ್ಯಾಚ್ ಗೆದ್ದರು. ಒಟ್ನಲ್ಲಿ ಇಂಡಿಯಾದವರು ಗೆದ್ದರು. 300 ರನ್ಗಳನ್ನ ಚೇಂಜ್ ಮಾಡಿದ್ರು. 306 ರನ್ನ ಚೇಂಜ್ ಮಾಡಿ ಒಟ್ನಲ್ಲಿ ಮ್ಯಾಚ್ನ ಗೆದ್ದರು. 8 ವಿಕೆಟ್ 6 ವಿಕೆಟ್ ಕಳ್ಕೊಂಡು 1 ಓವರ್ ಇರೋಂಗೆ ಮ್ಯಾಚ್ನ ಗೆದ್ದರು. ಒಟ್ನಲ್ಲಿ ಇಂಡಿಯಾದವರು ಈ ಮ್ಯಾಚ್ನ ಗೆದ್ದರು. ಒಟ್ನಲ್ಲಿ 4 ವಿಕೆಟ್ಗಳ ಭರ್ಜರಿ ಜಯ. ಈ ಮ್ಯಾಚ್ ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ, ಬೇಗ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ ಕೊಡಿ. ಸಿಗೋ ಮುಂದಿನ ವಿಡಿಯೋದಲ್ಲಿ.